Hello friends, Namaskara. Welcome back to my channel. Hi, Ma. ಪೂಜೆ ಮಾಡ್ಸಕ್ ಹೋಗೋರೆ. ಅದೇನು ತಗೊಂಡಿದ್ಯಾ? ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಈ ವ್ಲಾಗಲ್ಲಿ ನಾನು ಕಂಪ್ಲೀಟ್ ದೇವಸ್ಥಾನ ಜಾತ್ರೆ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಬ್ಯಾಗ್ ಎತ್ಕೊಳ್ಳೋ. ಯಾಕಾಗಲ್ಲ? ನಾವು ಬೆಳಗಿನ ಜಾವ 5:40 ರೆಡಿಯಾಗಿ ಹೊರಟ್ವಿ. ಯಾಕೆ ಅಂದರೆ ಮೈಸೂರಿಗೆ 6:50 ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಸೊ ಬೇಗ ರೀಚ್ ಆಗ್ಬೋದು ಅಂದ್ಬಿಟ್ಟು ನಾವು 5:40 ಮನೆ ಬಿಟ್ಬಿಟ್ಟು ಬೈಕಲ್ಲಿ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಬೈಕ್ನ ರೈಲ್ವೆ ಸ್ಟೇಷನಲ್ಲಿ ಪಾರ್ಕ್ ಮಾಡ್ತೀವಿ. ಸೊ ರಿಟರ್ನ್ ಬರೋಕ್ಕೆ ಕೂಡ ಈಸಿ ಆಗುತ್ತೆ. ನಾವು ಬೆಳಗ್ಗೆ ಮನೆ ಬೇಗ ಬಿಟ್ಟಿದ್ರಿಂದ ಅಷ್ಟು ಟ್ರಾಫಿಕ್ ಇರಲಿಲ್ಲ. ಸೊ 20 ಮಿನಿಟ್ಸ್ಗೆಲ್ಲ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿಬಿಟ್ವಿ. ಸೊ ಹಾಗೂ ನೋಡಿದ್ವಿ 6:50ಗಿನ್ನ ಮುಂಚೆ ಯಾವ್ದಾದ್ರು ಟ್ರೈನ್ ಸಿಗುತ್ತಾ ಅಂತ. ಬಟ್ ಯಾವುದೂ ಇರಲಿಲ್ಲ. 6:50ಗೆ ಒಂದು ಎಕ್ಸ್ಪ್ರೆಸ್ ಇತ್ತು. ಸೊ ಅದಕ್ಕೆ ಟಿಕೆಟ್ ತೊಗೊಂಡು ನಾವು ಆಲ್ಮೋಸ್ಟ್ ಅಲ್ಲೇ ಒಂದು ಹಾಫ್ ಆನ್ ಅವರ್ ಅಷ್ಟು ಟ್ರೈನ್ಗೆ ವೆಯ್ಟ್ ಮಾಡಿದ್ವಿ. ನನ್ನ ಮಗ ಇರೋದ್ರಿಂದ ಟ್ರೈನ್ ಸ್ವಲ್ಪ ಕನ್ವೀನಿಯೆಂಟ್, ಹಾಗಾಗಿ ನಾವು ಜಾಸ್ತಿ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತೀವಿ. ಬಿಡು ಬಿಡು, ತಿಂದೆ ತಾನೇ ಈಗ. ಹೇಳಿ ಹೇಳಿ, ನೀನ್ ತಾನೇ ಕುತ್ಕೊಂಡಿರೋದು. ಅಯ್ಯೋ, ಕ್ಲೋಸ್ ಮಾಡು, ಕ್ಲೋಸ್ ಮಾಡು. ಜೊತೆನಲ್ಲಿ ಮಕ್ಳಿದ್ರಂತೂ ಟ್ರಾವೆಲಿಂಗ್ ಟೈಮೇ ಗೊತ್ತಾಗಲ್ಲ. ಅವ್ರ ಜೊತೆ ಆಟ ಆಡ್ಕೊಂಡು ತರಲೆ ಮಾಡ್ಕೊಂಡಿರ್ತೀವಿ. ಅರ್ಲಿ ಮಾರ್ನಿಂಗ್ ಜರ್ನಿನಲ್ಲಿ ಮಾರ್ನಿಂಗ್ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕೂಲಾಗಿ ಇರುತ್ತೆ. ಸೊ ಅದು ನಾವು ಹೊರಟಿದ್ದು ಮೈಸೂರು ಕಡೆ. ಸೊ ಆನ್ ದ ವೇ ಅಂತೂ ಫುಲ್ಲು ಗ್ರೀನರಿ, ಹೊಲ ಗದ್ದೆಗಳು ಮತ್ತು ವಾಟರ್ ಡ್ಯಾಮ್ಸ್, ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. 3 hours ಹೇಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಅಂದ್ಕೊಂಡಿದ್ದ ಟೈಮ್ಗಿಂತ ಸ್ವಲ್ಪ ಲೇಟಾಗೆ ರೀಚ್ ಆದ್ವಿ. ಯಾಕೆ ಅಂದರೆ ಕ್ರಾಸಿಂಗ್ ಎಲ್ಲ ಇದೆ ಅಂದ್ಬಿಟ್ಟು ಟ್ರೈನ್ನ ಸ್ವಲ್ಪ ಜಾಸ್ತಿ ಹೊತ್ತು ಒಂದೇ ಕಡೆ ಸ್ಟಾಪ್ ಮಾಡಿಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಲೇಟ್ ರೀಚ್ ಆದ್ವಿ. ಮೈಸೂರಿಂದ ಪುನಃ ದೇವಸ್ಥಾನಕ್ಕೆ 55 ಕಿಲೋಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡಬೇಕು. ಸೊ ಹಾಗಾಗಿ ಮೈಸೂರಿಂದ KR ನಗರದವರೆಗೂ ಬಸ್ಸಲ್ಲಿ ಬಂದು KR ನಗರದಿಂದ ಮತ್ತೆ ಒಂದು 10 ಕಿಲೋಮೀಟರ್ ನಾವು ಆಟೋದಲ್ಲಿ ಹೋಗಬೇಕು.
ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆಯವರೆಲ್ಲ ಆಲ್ರೆಡಿ ಅಲ್ಲಿ ಹೋಗಿದ್ರು. ಸೊ ನಾವು ಹೋಗಿ ಪ್ರದಕ್ಷಿಣೆ ಹಾಕಿ ಸ್ನಾನ ಮಾಡಿಕೊಂಡು ಮತ್ತೆ ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ನೀವು ಇವಾಗ ಏನು ನೋಡ್ತಿದ್ದೀರಾ ಅದೇ ದೇವರು. ಸೊ ನಾವು ಇದನ್ನು ದೇವಸ್ಥಾನ ಅನ್ನೋದಕ್ಕಿಂತ ಮಠ ಅಂತ ಕರಿತೀವಿ. ಸೊ ಇವಾಗ ರಾಯರ್ ನೆಲೆಸಿರೋ ಜಾಗನ ಹೇಗೆ ರಾಯರ ಮಠ ಅಂತ ಕರಿತೀವೋ ಹಾಗೆ ಇದನ್ನು ಕೂಡ ದೇವ್ರು ನೆಲೆಸಿರೋಂತಹ ಜಾಗಕ್ಕೆ ಗದ್ದಿಗೆ ಅಂತ ಕರಿತೀವಿ. ಹಾಗೆ ಈ ಕ್ಷೇತ್ರದ ಹೆಸರು ಬಂದ್ಬಿಟ್ಟು ಕಪಡಿ ಕ್ಷೇತ್ರ ಅಂತ. ಇದು ಬಂದ್ಬಿಟ್ಟು ಕಾವೇರಿ ನದಿ ದಂಡೆ ಮೇಲಿದೆ. ಈ ಜಾಗದಲ್ಲಿ ಬಂದ್ಬಿಟ್ಟು ರಾಚಪ್ಪಾಜಿ ಗುರುಗಳು ಹಾಗೆ ಚೆನ್ನಜಮ್ಮ ತಾಯಿಯವರು ಬಂದು ಲಿಂಗೈಕ್ಯರಾಗಿರೋದು. ಸೊ ಹಾಗಾಗಿ ಈ ಸ್ಥಳನ ನಾವು ರಾಚಪ್ಪಾಜಿ ಗದ್ದಿಗೆ ಹಾಗೆ ಚೆನ್ನಜಮ್ಮ ಗದ್ದಿಗೆ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಬಸವ ನಿಲ್ಸಿರೋ ಅಂತಹ ಜಾಗ. ಬಸವನ್ನು ಕೂಡ ನಾವು ನಂಬಿ ನಮ್ಮ ಮನೆ ದೇವ್ರ ಥರ ನಾವು ಅದನ್ನು ಪೂಜಿಸ್ತೀವಿ. ದರ್ಶನ ಆದ ನಂತರ ನಾವು ಮನೆಯಿಂದನೇ ಬುತ್ತಿ ಕಟ್ಕೊಂಡು ಬಂದಿರ್ತೀವಿ, ಅಂದರೆ ಪ್ರಸಾದ ಮಾಡಿಕೊಂಡು. ಸೊ ಅದನ್ನೇ ಅಲ್ಲಿ ಪೂಜೆ ಮಾಡಿ ಊಟ ಮಾಡ್ತೀವಿ. ಕರಿ ಆಗ್ಬಿಟ್ಟಿದ್ಯಾ ಅಂಚ್, ನೀನು ಕಪ್ಪು ಕಾಣಿಸ್ತಿದ್ಯಾ? ದುಡ್ಡಿಲ್ಲ, ದುಡ್ಡೆಲ್ಲ ಐತೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ರೌಂಡ್ಸ್ಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ವಾಕ್ ಹೋದ್ವಿ. ಹಾಗೆ ಮತ್ತೆ ಸಂಜೆ ಅಡುಗೆಗೆ ಮತ್ತು ಭಾನುವಾರಕ್ಕೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಪಾತ್ರೆ ಸಾಮಾನು, ಸ್ಟವ್ ಸಿಲಿಂಡರ್ ಎಲ್ಲ ಬೇಕಿತ್ತು ನಮಗೆ. ಅದೆಲ್ಲ ಅಲ್ಲೇ ಬಾಡಿಗೆಗೆ ಸಿಗುತ್ತೆ. ಸೊ ಅದನ್ನೆಲ್ಲ ತೊಗೊಳೋಕ್ಕೆ ಹೊರಟ್ವಿ. ಮತ್ತು ಅಲ್ಲೇ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಒಂದೆರಡು ರೀಲ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗ ಹಸ್ಬೆಂಡ್ ಎಲ್ಲ ಸ್ವಲ್ಪ ಫನ್ ಮಾಡಿಕೊಂಡು ಇದ್ವಿ. ನನ್ನ ಮಗ ಅಂತೂ ಫುಲ್ ತರಲೆ ಮಾಡ್ತಿದ್ದ, ನನಗೆ ವಿಡಿಯೋಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಹಿಂದೆ ಬರೋದು ಅಡ್ಡ ಬರೋದು ಆ ಥರ ಎಲ್ಲ ಮಾಡ್ತಿದ್ದ. ಸೊ ಹೇಗೋ ಸ್ವಲ್ಪ ವಿಡಿಯೋಸ್ ತಗೊಂಡು ಅಲ್ಲಿಂದ ಹೋದ್ವಿ. ನಾವು ಈ ಥರ ಎಲ್ಲಾದರೂ ಹೊರಗಡೆ ಹೋದ್ರಂತೂ ಅವನು ಕಂಪಲ್ಸರಿಯಾಗಿ ಅವ್ನಿಗೆ ಏನಾದರೂ ಒಂದು ಆಟ ಸಾಮಾನು ಕೊಡಿಸ್ಲೇಬೇಕು. ನನಗೆ ಬೇಕು ಟಾಯ್ಸ್ ಅಂತ ಕೇಳ್ತಿರ್ತಾನೆ. ಸೊ ಹಾಗಾಗಿ ಅವ್ನಿಗೊಂದು ಟಾಯ್ಸ್ ಕೊಡ್ಸೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಿದ್ವಿ. ಸೊ ಏನಾದರೂ ಒಂದಿದ್ರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ನೋಡು ಅದ್ರಲ್ಲಿ ಯಾವ್ದು ಬೇಕು. ಮತ್ತು ಅವ್ನು ಯಾವಾಗಲೂ ವೆಹಿಕಲ್ ಟಾಯ್ಸ್ನೇ ಚೂಸ್ ಮಾಡ್ತಾನೆ. ಗಂಡು ಮಕ್ಳಂದರೆ ಹಾಗೆ ಅಲ್ವಾ. ಸೊ ಅವ್ರಿಗೆ ಏನಿದ್ರು ಬಸ್ಸು, ಲಾರಿ, ಟ್ರೈನು, ಕಾರು, ಸೊ ಇದ್ರ ಮೇಲೇ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಏನ್ ತಗೊಂಡೆ? ಕೀ ಟ್ರೈನಾ? ಅಮ್ಮ ಜ್ಯೂಸ್ ಕುಡಿದ್ಯಾ? ಕಪ್ ಜ್ಯೂಸು. ಹಾಗೆ ನಮ್ಮ ಅತ್ತೆ ಇಲ್ಲಿ ನೈಟ್ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಯೂಶ್ವಲಿ ನಾವು ಎವ್ರಿ ಇಯರ್ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಬಟ್ ಯಾವತ್ತಾದರೂ ಸಂಡೇ ಹೋಗಿ ಜಸ್ಟ್ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಆಗಿಬಿಡ್ತಿದ್ವಿ. ಬಟ್ ಈ ಸಲ ಒನ್ ಡೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಈ ಕಪಡಿ ಜಾತ್ರೆ ಬಂದ್ಬಿಟ್ಟು ಶಿವರಾತ್ರಿ ಟೈಮಲ್ಲಿ ಶುರು ಆಗುತ್ತೆ. ಸೊ ಅಲ್ಲಿಂದ ಒಂದು ತಿಂಗಳು ಫುಲ್ ಜಾತ್ರೆ ಇರುತ್ತೆ. ಆ ಒಂದು ತಿಂಗಳಲ್ಲಿ ಸೊ ಎಲ್ಲ ಕಡೆಯಿಂದನೂ ಜನರು ಬರ್ತಾರೆ. ಸೊ ಅವ್ರದ್ದು ಏನೇ ಒಂದು ಹರಕೆ ಇದ್ರೂ ನೆರವೇರಿಸ್ತಾರೆ. ಹಾಗೆ ಮಕ್ಕಳುಗಳಿಗೆ ಮುಡಿ ಸೇವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಹಾಗೆ ಏನಾದರೂ ದೇವ್ರು ಮಾಡ್ತೀವಿ ಅಂತ ಹರಿಸ್ಕೊಂಡಿದ್ರೆ ಪೂಜೆ ಮಾಡಿಸಿ, ಮತ್ತು ಅಲ್ಲಿ ಸಿಹಿ ಊಟ ಹಾಗೆ ನಾನ್ ವೆಜ್ ಊಟ ಎಲ್ಲ ಮಾಡಿ ಅದು ಆರ್ಕೆನ ತೀರಿಸ್ತಾರೆ.
ನನ್ನ ಮಗ ಅಂತೂ ಅವನಿಗೆ ಕೊಡಿಸಿದ ಟಾಯ್ ಟ್ರೈನಲ್ಲಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದ. ಹಾಗೆ ಇಲ್ಲಿ ನಾವು ನೈಟ್ ಊಟಕ್ಕೆ ಜಸ್ಟ್ ಸಿಂಪಲ್ ಆಗಿ ಅನ್ನ ಮತ್ತು ತರಕಾರಿ ಸಾಂಬಾರು ಮತ್ತು ಸ್ವೀಟ್ ಮಾಡಿದ್ವಿ. ಸೊ ಅದನ್ನೆಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟು ನಾವು ಅಲ್ಲಿ ಪೂಜೆ ಮಾಡಬೇಕಿತ್ತು. ಇವರೇ ಈ ಕಪ್ಪಡಿ ಮಠದ ಸ್ವಾಮೀಜಿಗಳು. ಸೊ ಈ ದೇವಸ್ಥಾನ ಇನ್ನು ಡೆವಲಪ್ ಆಗ್ತಿರೋದ್ರಿಂದ ಅಲ್ಲಿ ಸಾಕಷ್ಟು ರಿನೋವೇಷನ್ ಕೆಲಸಗಳೆಲ್ಲ ನಡೀತಾ ಇತ್ತು. ಸೊ ಅವರೇ ಖುದ್ದಾಗಿ ಬಂದು ಎಲ್ಲ ಹೇಗೆ ನಡೀತಿದೆ ಅಂದ್ಬಿಟ್ಟು ಎಲ್ಲ ವಿಚಾರಿಸ್ತಾ ಇದ್ರು. ಅಡುಗೆ ಎಲ್ಲ ಆದಮೇಲೆ ಅದನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ವಿ. ಆ ದೇವಸ್ಥಾನದಲ್ಲಿ ಕೂಡ 3 ಟೈಮ್ ಕೂಡ ಅಲ್ಲಿ ಪ್ರಸಾದ ಕೊಡ್ತಾರೆ. ಬಟ್ ಈ ಥರ ನಾವೇ ಅಡುಗೆ ಮಾಡಿ ಅದನ್ನು ನೈವೇದ್ಯಕ್ಕೆ ಇಟ್ಟು ಸ್ವಲ್ಪ ಜನ ಊಟ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗೆ ಅಲ್ಲಿ ಯಾರಾದರೂ ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡಿದ್ರು ಕೂಡ ಅದು ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಎಲ್ಲ ಸ್ಮೈಲ್. ನೈಟ್ ಊಟ ಮಾಡಿ ಮಲಗೋ ಟೈಮಲ್ಲಿ ತುಂಬಾ ಮಳೆ ಬಂದುಬಿಡ್ತು. ಸೊ ಅದಾದಮೇಲೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇದು ಭಾನುವಾರದ ಬೆಳಗಿನ ಜಾವದ ವ್ಲಾಗು. ಸೊ ನಾವು ಅವತ್ತಿನ ದಿನಕ್ಕೆ ನಾನ್ ವೆಜ್ ಅಡುಗೆ ಮಾಡಬೇಕಿತ್ತು. ಸೊ ನಾನ್ ವೆಜ್ ಅಡುಗೆ ನಾವು ದೇವಸ್ಥಾನದ ಹತ್ರ ಮಾಡೋಕ್ಕೆ ಅಲ್ಲಿ ಅಲೋ ಮಾಡೋದಿಲ್ಲ. ಸ್ವಲ್ಪ ದೇವಸ್ಥಾನದಿಂದ ಹೊರಗಡೆ ಅಂದರೆ ದೂರ ಹೋಗಿ ನಾವು ಮಾಡಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಎಲ್ಲ ಸಾಮಾನೆಲ್ಲ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ವಿ. ಅಲ್ಲಿ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಅಂತಾನೆ ಅವರು ಬೇರೆ ಪ್ಲೇಸ್ನ ಇಟ್ಟಿದ್ದಾರೆ. ಸೊ ಯಾರಿಗೂ ಕೂಡ ದೇವಸ್ಥಾನದ ಹತ್ರ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಈವನ್ ರೂಮ್ಸ್ಗಳು ಕೂಡ ಅವೈಲೇಬಲ್ ಇದೆ. ಬಟ್ ನಾವು ಹೋಗಿದ್ದ ಟೈಮಿಗೆ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಅಲ್ಲಿ ಪ್ಲೇಸ್ ಕೂಡ ತುಂಬ ನೀಟಾಗಿ ಇತ್ತು. ಹಾಗೆ ನೇಚರ್ ಮಧ್ಯೆ ಅಡುಗೆ ಮಾಡಿ ಊಟ ಮಾಡೋದು ಅಂದರೆ ಅದು ಒಂಥರ ಖುಷಿ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನದಿ ನೀರನ್ನು ಮಾಲಿನ್ಯ ಮಾಡಬೇಡಿ. ನಾವು ಬೆಳಗ್ಗೆ ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ಮಧ್ಯಾಹ್ನ ಅಡುಗೆಗೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ನಾವು ನಾಟಿ ಕೋಳಿ ಸಾಂಬಾರ್, ಚಿಕನ್ ಫ್ರೈ ಮತ್ತು ಅನ್ನ ಮುದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಭಾನುವಾರನೂ ಕೂಡ ಹಣ್ಣು ಕಾಯಿ ಹೂವು ಎಲ್ಲ ಕೊಟ್ಟು ನಾವು ಪೂಜೆ ಮಾಡಿಸ್ಬೇಕಿತ್ತು. ಸೊ ನಾವು ಅಡುಗೆ ಕೆಲಸದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಮ್ಮ ಚಿಕ್ಕಮ್ಮ ಅವರು ಹೋಗಿ ಅಲ್ಲಿ ಮತ್ತೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು. ಪೂಜೆ ಮಾಡ್ಸಕ್ ಹೋಗೋರೆ ನಿಜ ಹೇಳಬೇಕಂದ್ರೆ ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ನಾಟಿ ಕೋಳಿ ಸಾಂಬಾರ್ ಆಗಿರ್ಬೋದು, ಚಿಕನ್ ಫ್ರೈ ಆಗಿರ್ಬೋದು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದನ್ನು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕಾಗಿರೋದ್ರಿಂದ ನಾವು ಟೇಸ್ಟ್ ನೋಡೋ ಹಾಗಿರಲಿಲ್ಲ. ಸೊ ಎಲ್ಲನೂ ಉಪ್ಪು ಖಾರ ಎಲ್ಲ ಒಂದು ಅಂದಾಜಲ್ಲಿ ಹಾಕಿದ್ದಿದ್ದು. ಬಟ್ ಆಮೇಲೆ ನೋಡಿದ್ರೆ ಎಲ್ಲನೂ ಪರ್ಫೆಕ್ಟ್ ಆಗಿತ್ತು. ಒಂದು ಏನು ಹೆಚ್ಚು ಕಡಿಮೆ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು.
ಊಟದ ಟೈಮ್ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿತ್ತು. ಸೊ ಹಾಗಾಗಿ ನಾವು ಊಟ ರೆಡಿ ಆಗಿದ ತಕ್ಷಣ ನೈವೇದ್ಯಕ್ಕೆ ಇಟ್ಟು ಪೂಜೆ ಎಲ್ಲ ಮಾಡಿ ನಂತರ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ. ಸೊ ನಾವು ಸಹ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಅಲ್ಲಿ ಅಡುಗೆ ಮಾಡಿರೋ ಪಾತ್ರೆ ಸಾಮಾನೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ಹೋಗಿ ಬೋರ್ವೆಲ್ ಹತ್ರ ವಾಶ್ ಮಾಡ್ಕೊಂಡ್ವಿ. ಹಾಗೆ ರೆಂಟ್ ತಗೊಂಡಿದ್ದ ಪಾತ್ರೆಗಳನ್ನೂ ಕೂಡ ರಿಟರ್ನ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ರಿಟರ್ನ್ ಮಾಡಿದ್ವಿ. ಮತ್ತು ಅಲ್ಲಿ ಅಂಗಡಿಗಳನ್ನೆಲ್ಲ ನೋಡಿಬಿಟ್ಟು ನನ್ನ ಮಗ ನನಗೆ ಕೀ ಚೈನ್ ಬೇಕು ಅಂತ ಹಠ ಮಾಡ್ದ. ಸೊ ನನ್ನ ಸ್ಕೂಲ್ ಬ್ಯಾಗ್ ಹಾಕ್ಕೋಬೇಕು, ನನಗೆ ಒಂದು ಕೀ ಚೈನ್ ಬೇಕು ಅಂತ. ಸೊ ಜಸ್ಟು ಮತ್ತೆ ಹೋಗಿ ಒಂದು ಕೀ ಚೈನ್ ಕೊಡಿಸಿದ್ವಿ ಅವನಿಗೆ. ಹಾಗೆ ಸ್ವಲ್ಪ ತಿನ್ನೋದಕ್ಕೆಲ್ಲ ಸ್ನ್ಯಾಕ್ಸ್ನ ತಗೊಂಡ್ವಿ. ಏನದು? ಅದೇನಕ್ಕೆ ತಗೊಂಡಿದ್ಯಾ? ಸ್ಕೂಲ್ ಬ್ಯಾಗ್ಗೆ ಮಾಮ್ ಹೊಡಿತಾರೆ. ಹೊಡಿಯಲ್ವಾ? ಓ ಸರಿ, ಕಡೀಲಿ ನೋಡೋಣ ಹೆಂಗೈತೆ. ಚೆನ್ನಾಯ್ತು. ಹಾ, ಇನ್ನೇ ಬರೀ ದೇವ್ರಿರುತ್ತಾ? ದೇವ್ರಿದ್ರೆ ಹಾ, ಹೌದಾ? ಎಲ್ಲ ಆದಮೇಲೆ ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಸೊ ಅದಾದಮೇಲೆ ಒಂದು 4:30 ಹಂಗೆ ನಾವು ಅಲ್ಲಿಂದ ಮನೆಗೆ ರಿಟರ್ನ್ ಆದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಈವ್ನಿಂಗ್ ಮೇಲೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಸ್ವಲ್ಪ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಮನೆಗೆ ಹೋಗಿ ಸೇರೋ ಅಷ್ಟರಲ್ಲಿ 6 o'clock ಆಗಿತ್ತು. ಚಿಕ್ಕದಿದೆ, 2 ಗಾಡಿ ಮೇಲೆ ಲಾರಿ ಬಂದು ನಿಂತಿರೋದು. ಇದಾಗಿತ್ತು ನಮ್ಮ ಮನೆ ದೇವರು ಕಪ್ಪಡಿ ಜಾತ್ರೆಯ ವ್ಲಾಗ್. ಇದೇ ರೀತಿ ಇನ್ನೂ ಹೆಚ್ಚಿನ ನನ್ನ ಪರ್ಸ್ನಲ್ ವ್ಲಾಗ್ ಬೇಕಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.